ಇದು ಯಾರು ನನ್ಗೇನೋ ಪ್ರಜ್ವಲ್ ಬ್ರೋ ಬಿದ್ರು ಅನಿಸ್ತಾ ಇದೆ. ಬಾ ಪ್ರಜ್ವಲ್ ಬ್ರೋ ಬ್ರೋ ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಮೊದಲನೇ ಸರಿ 3 ಮೆಂಬರ್ಸ್ ಗೈಸ್. ಮೊದಲನೇ ಸರಿ ಈ ಕಾಂಬಿನೇಷನ್ನ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ. ನಾನು ಜೀಶು ಮತ್ತು ಪ್ರಜ್ವಲ್ ಬ್ರೋ. ಸೊ ಈ ಲೊಕೇಶನ್ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಾನು ಹೇಳಬೇಕು. ಯಾರಪ್ಪ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇರ್ಬೋದು, ಕೇಳ್ತಾ ಇರ್ಬೋದು, ಯೋಚನೆ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಬಗ್ಗೆ ಅಂದರೆ ನನ್ನ ಜೊತೆ ಇರೋದು ಚಿಕ್ಕ ಚೀಟಿ, ಸ್ವಲ್ಪ ಹೆಸರುಗಳು ಕಡಿಮೆ ಆಗಿದ್ದಾವೆ. ಆಮೇಲೆ ಇದು ಯಾವುದು, ಇವಾಗ ಲಾಸ್ಟ್ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ಅದ್ರ ಹೆಸರು ಇನ್ನೂ ಕೂಡ ಇಟ್ಟಿಲ್ಲ ನನಗೆ. ಎಕ್ಸಾಕ್ಟಾಗಿ ತಮ್ಮನೇಲಿ ಹೆಸರು ಗೊತ್ತಿಲ್ಲ. ಆಮೇಲೆ ಆ ವಿಡಿಯೋ ಬಿಡೋಕ್ಕಿಂತ ಮುಂಚೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ಆ ವಿಡಿಯೋ ಆದಮೇಲೆ ಯಾರ್ಯಾರು ಪೇ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆ ನೇಮ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೋತೀನಿ. ಅದಕ್ಕಿಂತ ಮುಂಚೆ ಇವ್ರ ಹೆಸರು ಹೇಳ್ಬಿಡ್ತೀನಿ, ಲ್ಯಾಗ್ ಅನಿಸ್ತಾ ಇರ್ಬೋದು. ಆದರೆ ಚಿಕ್ಕ ಚೀಟಿ 4-5 ಹೆಸರು ಮಾತ್ರ ಹೇಳ್ತೀನಿ. ಅಲ್ಲಾ ಬಕ್ಷ್ ಹುಲ್ಲಿಹಳ್ಳಿ, ಎಸ್ ಭರತ್, ಪ್ರವೀಣ್ ವಿ, ತುಳಸಿ SM, ನವೀನ್ ಕುಮಾರ್ CR, ಮಿಸ್ ಅನಿತಾ. ಸೊ ಇಷ್ಟು ಜನ ನನಗೆ ಹೆಲ್ಪ್ ಮಾಡಿದ್ದೀರಾ. ನಿಮ್ಮ ಹೆಲ್ಪು ತುಂಬ ಅಂದರೆ ತುಂಬ ಬೇಕಿದೆ ಗೈಸ್. ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ತುಂಬ ಕಷ್ಟ ಬೀಳ್ತಾ ಇದ್ದೀವಿ. ಈ ಲೊಕೇಶನ್ಗೆ ನಾವು ತುಂಬ ಅಂದರೆ ತುಂಬ ದೂರ ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಸೊ ನನ್ನ ಜೊತೆ ಇವತ್ತು 3 ಜನ ಇರೋದು. ಆಮೇಲೆ ಈ ಲೊಕೇಶನ್ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಲೊಕೇಶನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದೊಂದು ಅಂಡರ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು, ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಬೇಕು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈ ಮನೆ ಕಟ್ಟಿಸ್ತಾ ಇದ್ರಲ್ಲ ಅವ್ರು ಬಂದುಬಿಟ್ಟು ಈ ಮನೆ ಮೇಲೆ ಲೋನ್ ತಗೊಂಡು ಮನೇನ ಕಟ್ಟಿಸ್ತಾ ಇರ್ತಾರೆ. ಲೋನ್ ಮನೆ ಕಟ್ಟಿಸ್ತಾ ಅವರಿಗೆ ಲೋನ್ EMIನ ಕಟ್ಟೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ಕಡೆನೂ ನೋಡ್ಕೋಬೇಕಾಗುತ್ತೆ, ಕೆಲಸ ನೋಡ್ಕೋಬೇಕಾಗಿರುತ್ತೆ. ಅದರಿಂದ ತುಂಬ ಅಂದರೆ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಆಮೇಲೆ ಲೋನ್ EMI ಪೇ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಹಾಗಾಗಿ ಈ ಮನೆ ಸೀಸ್ ಆಗಿದೆ. ಅಲ್ಲಿ ಬರ್ದಿದೆ, ನಾನು ತೋರ್ಸೋಕ್ಕಾಗಲ್ಲ, ಅದೆಲ್ಲ OS ನಂಬರ್ ಎಲ್ಲ ಇದ್ದಾವೆ. ಅಲ್ಲಿ ಸೀಸ್ ಆಗಿದೆ. ಇದು ಸೀಸ್ ಆದಮೇಲೆ ಏನಾಗುತ್ತೆ, ಅವ್ರು ಕಟ್ಟಿಸ್ತಾ ಇದ್ರಲ್ಲ ಅವ್ರಿಗೆ ತುಂಬ ಆಸೆ ಇರುತ್ತೆ ಈ ಮನೆ ಮೇಲೆ. ಆ ಆಸೆ ಒಂಥರ ಮುರಿದೋಗಿ ಒಡೆದೋಗೋ ಥರ ಆಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಮೇಲಿಂದ ಬಿದ್ದು ಕೆಳಗಡೆ ಸೂಸೈಡ್ ಮಾಡಿಕೊಂಡು ಇಲ್ಲೇ ಸತ್ತೋಗಿದ್ದಾರೆ. ಸೊ ಅವ್ರ ಆತ್ಮ ಇಲ್ಲೇ ಇದೆ ಅಂತ ಹೇಳ್ತಾರೆ. ಇಡೀ ಲೇಔಟು ಅಬೆಂಡೆಂಡ್ ಆಗಿದೆ ಗೈಸ್. ಈ ಒಂದು ಮನೆಯಿಂದ ಇಡೀ ಲೇಔಟೇ ಅಬೆಂಡೆಂಡ್ ಆಗಿದೆ. ಸೊ ತುಂಬ ಲ್ಯಾಗ್ ಆಗ್ತಾ ಇರಬಹುದು. ಹೊಸ ಲೊಕೇಶನ್ ಆಗಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿ ಇರುತ್ತೆ. ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅಗತ್ಯ ಆಗಿರುತ್ತೆ. ಅದಕ್ಕೆ ಇದ್ರ ಬಗ್ಗೆ ಇಷ್ಟೊಂದು ಉದ್ದಕ್ಕೆ ಹೇಳಿದೆ, ಬೇಜಾರಾಗಬೇಡಿ. ಓಕೆ ಜೀಶು ಬಾಪ್ಪ, ಪ್ರಜ್ವಲ್ ಬಾಪ, ಪ್ರಜ್ವಲ್ ಬ್ರೋ ಬನ್ನಿ ಬ್ರೋ. ಕಣ್ಣಿಗೆ ಏನಂತ ಸರ್ಪ್ರೈಸ್ ಕೊಡ್ಬೇಕಿತ್ತು. ಸರ್ಪ್ರೈಸ್ ತಮ್ಮನೆಲ್ಲ ಕಾಣಲ್ವಾ? ಓಕೆ ಹಾಯ್ ಗೈಸ್. ಏನ್ ಬ್ರೋ ಕರೆಕ್ಟ್ ನೀವು ಹೇಳ್ದಂಗೆ ಕಾಣಿಸ್ತಾ ಇಲ್ಲ. ಆ ಲೈಟ್ ಇದೆಯಲ್ಲ ಅದ್ರ ಮೇಲೆ ಅನ್ಸುತ್ತೆ ಕ್ಯಾಮ್ರಾ ಇರೋದು ಎಲ್ಲೋ. ಮಾತಾಡಿ. ಹಾಯ್ ಗೈಸ್, ನಾನು ನಿಮ್ಮ ಪ್ರಜ್ವಲ್. ಸೊ ಈ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬೇಡ ಆ ಡೈಲಾಗ್ ಹೊಡಿರಿ ನೀವು. ಅಲ್ಲ, ರುಚಿ ತೋರಿಸ್ಬೇಕಲ್ಲ ಬ್ರೋ. ರುಚಿ ತೋರಿಸ್ತಾ ಇರ್ತೀವಿ, ನಾವು ಕೊಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಬೇರೆ ರುಚಿ ತೋರಿಸ್ಬಿಟ್ಟು ಅದು ಟೇಸ್ಟ್ ಹೊಟ್ಟೋಗ್ಬಿಡ್ತು. ಇದು ಬೇರೆ ತರ ಡಿಫ್ರೆಂಟ್ ಆಗಿರ್ಲಿ ಅಂತ. ಅದು ಮಾತಾಡಿ ನಾನೇನೋ ಕೊಡ್ತಾ ಇದ್ದಾರೆ ತಿನ್ನಕ್ಕೆ ಅಂತ ಅನ್ಕೋತಿದ್ದೀನಿ. ಮೈಕಲ್ ಬ್ರೋ ಅದು. ಸೊ ಗೈಸ್, ಇನ್ನೊಂದೇನಂದ್ರೆ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ಬೇಕ್ರೆ ಏನೋ ಅವ್ರ ಜೊತೆಗೆ ಮಾಡಿ ಇವ್ರ ಜೊತೆಗೆ ಮಾಡಿ, ಸೊ ಆ ಥರದ್ದೆಲ್ಲ ಬೇರೆ ಯಾರ ಜೊತೆನೂ ಜಗಳ ಆಗಿಲ್ಲ, ಏನೂ ಆಗಿಲ್ಲ. ಸೊ ಏನಂದ್ರೆ ಅವ್ರಿಗೇನಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬ್ರೋ? ಅವ್ರ ಬಗ್ಗೆ ನೀವೇ ಅನ್ಕೊಳ್ಳಿ, ನೀವೇ ಓನ್ ಆಗಿ ಇದ್ ಮಾಡ್ಕೊಂಡು ಏನೋ ಒಂದು ಅನ್ಕೊಳ್ಳಿ. ಯಾರಿಗೂ ಏನು ತಲೆ ಹಿಡ್ದಿಲ್ಲ. ಸುಮ್ಮನೆ ಏನೋ ನಾವೇ ಮೋಸ ಮಾಡ್ತಿರೋ ಥರ ದೊಡ್ಡದಾಗಿ ಮಾತು, ಎಮೋಷ್ನಲ್ ಟಾಕ್ಸು ಇವೆಲ್ಲ ಮಾತಾಡ್ಕೊಂಡು ಬರ್ತಿದ್ದಾವೆ. ಬರಲಿ, ಏನು ಎಷ್ಟು ದಿನ ಅಂತ ನಡೀಲಿ. ನಮ್ಮ ಪಾಡಿಗೆ ವಿಡಿಯೋ ಬಿಡ್ತಾ ಇರ್ತೀವಿ, ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ ಅಷ್ಟೇ. ಕನ್ನಡ ಕಂಟೆಂಟ್ ಅಲ್ಲಿ ನಾವು ಯಾರ್ದು ತಿಂದಿಲ್ಲ, ತಲೆ ಹೊಡೆದಿಲ್ಲ. ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ತಾ ಇದೀವಿ. ನಿಮ್ ಸಪೋರ್ಟ್ ಬೇಕು. ಅನ್ಕೊಳ್ಳೋರು ಅನ್ಕೋತಾ ಇರ್ಲಿ, ನೀವು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಸಾಕು ಅಷ್ಟೇ. ಅಂದ್ರೆ ಇನ್ನೊಂದೇನಂದ್ರೆ, ಈ ಲೊಕೇಶನ್ ಬಂದು ಕಂಟೆಂಟ್ ನೈಟ್ ಅಲ್ಲಿ ಮಾಡೋದೇ ತುಂಬಾ ರಿಸ್ಕ್ ಇರೋ ಕಂಟೆಂಟು. ಅದ್ರಲ್ಲಿ ಟೈಮ್ ತೋರಿಸ್ಬೇಕಾ? ಟೈಮ್ ತೋರಿಸ್ಬಿಡೋಣ.
ಪ್ಲೇನ್ ಹೋಗ್ತೈತೆ ತೋರಿಸ್ಬಿಡ್ಲಾ? 12:54 ಆಗ್ತಾ ಇದೆ ಟೈಮು. ಇನ್ನೊಂದು ಅಲ್ಲೇ ಫೋನ್ ಇಟ್ಕೊಂಡು ಇನ್ನೊಂದು ಜೋಬಿಂದ ತೆಗಿಯೋದು ಇವನು. ಸಾರಿ ಗೈಸ್, 12:54 ಇಲ್ಲೂ ನೋಡ್ಕೊಬಿಡ್ರಿ 12:54. ಓಕೆ, ಲ್ಯಾಗ್ ಮಾಡೋದು ಬೇಡ. ಜೀಶು ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಜೀಶು ಬಗ್ಗೆ ಗೊತ್ತಿಲ್ಲ ಅಂದ್ರೆ ಗೈಸ್, ಇನ್ನೊಂದು ತುಂಬಾ 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 ಇನ್ನೂ ಇಂಪಾರ್ಟೆಂಟ್ ವಿಷಯ. ಜೀಶು ಬಂದ್ಬಿಟ್ಟು ನನ್ನ ಸ್ವಂತ ತಮ್ಮ. ಸ್ವಲ್ಪ ಜನ ಅವ್ನು ನನ್ನ ಫ್ರೆಂಡು ಅಂತ ಅನ್ಕೊಂಡಿದ್ದಾರೆ. ಅವ್ನು ಬಂದ್ಬಿಟ್ಟು ನನ್ನ ಸ್ವಂತ ತಮ್ಮ. ಪ್ರಜ್ವಲ್ ಬ್ರೋ ಕೂಡ ಸ್ವಂತ ತಮ್ಮನೇ ಅನ್ಕೊಳ್ಳಿ ಅಲ್ಲ, ತಮ್ಮನೇ. ಆಮೇಲೆ ಇನ್ನೊಂದು ಗೈಸ್, ನನ್ನ ಫುಲ್ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ಮುಜಸ್ಸಿರ್ ಪಾಷಾ ಅಂತ. ತುಂಬ ಜನ ಯಾರ್ಯಾರ್ದೋ ಚಾನಲ್ಗೆ ಹೋಗ್ಬಿಟ್ಟು ನನ್ನ ಫುಲ್ ಹೆಸರು ಕೇಳ್ತಾ ಇದ್ದೀರಾ. ನನ್ನ ಚಾನಲಲ್ಲೇ ನನ್ನ ಹೆಸರು ಫುಲ್ ಹೇಳ್ತೀನಿ, ಮೊಹಮ್ಮದ್ ಮುಜಸ್ಸಿರ್ ಪಾಷಾ. ಅದು ಡಾಕ್ಯುಮೆಂಟ್ಸಲ್ಲಿ ಆ ಹೆಸರು ಇರೋದು, ಆದರೆ ಆ್ಯಕ್ಚುಲ್ ನನ್ನ ನೇಮ್ ಬಂದ್ಬಿಟ್ಟು ಶಾರುನೇ. ಆದರೆ ಡಾಕ್ಯುಮೆಂಟ್ಸು, ಕಾಲೇಜಲ್ಲಿ, ಸರ್ಟಿಫಿಕೇಟ್ಸಲ್ಲೆಲ್ಲ ಆ ಹೆಸರಿರೋದಷ್ಟೇ. ಓಕೆ, ಲ್ಯಾಗ್ ಮಾಡೋದು ಬೇಡ. ಜೀಶು ಬಗ್ಗೆ ಗೊತ್ತಿದೆ. ಲ್ಯಾಗ್ ಮಾಡಿದ್ರೆ ನಿಮಗೂ ಬೇಜಾರಾಗುತ್ತೆ. ಹೋಗ್ಬಿಡೋಣ ಬನ್ನಿ, ಎಲ್ಲ ಸೆಟಪ್ ಮಾಡ್ಕೊಬಿಡೋಣ. ಒಂದ್ಸರಿ ಆನ್ ಮಾಡ್ಕೊಬಿಡ್ತೀನಿ. ಗೈಸ್, ಇಲ್ಲಿ ರೈಟ್ ಸೈಡಲ್ಲೇ ಅವ್ರು ಬರ್ದಿರೋದಿದೆ. ನಾನು ತೋರ್ಸಕ್ಕೆ ಹೋಗಲ್ಲ, ತೋರಿಸ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಿಮ್ಗೆ ಡೌಟ್, ಅಷ್ಟೊಂದು ಡೌಟ್ ಇದ್ದರೆ ನೋಡಿ ಇಲ್ಲಿ, ದಿಸ್ ಪ್ರಾಪರ್ಟಿ ಹ್ಯಾಸ್ ಬೀನ್ ಮಾರ್ಟಗೇಜ್ಡ್ ವಿತ್ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್. ಓಕೆನಾ? ನಾನು ಇಷ್ಟೇ ತೋರ್ಸೋಕ್ಕಾಗೋದು. ಇದ್ರ ಮೇಲೆ ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ ಗೈಸ್, ಯಾಕಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ತೋರಿಸಿದ್ರೆ. ಬ್ರೋ ಇಳೀರಿ ನೋಡೋಣ. ಹಿಡೀರಿತ್ತು ಸುಮ್ಮನೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಏನೇನೋ ಬರ್ದವ್ರೆ, ಬಿಡಿಸೋರೆ. ಹಾಂ, ಕೆಡ್ದಾಗ ಬಂದವ್ರಿಗೆ ಯಾವ ಜಾಗ ಸಿಕ್ಕಿದ್ರು ಸಾಲಲ್ಲ. ಬನ್ನಿ ಬ್ರೋ, ಇಲ್ಲಿ ಬನ್ನಿ, ಇಲ್ಲಿ ಇನ್ನೂ ಮಸ್ತಾಗಿ ತೋರಿಸ್ತೀನಿ. ನೋಡಿ ಒಂಚೂರು ಅದರಲ್ಲೂ ಬಾಯಿ, ನಾನು ನಿಮ್ಗೆ ಏನೋ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಚಂಬು ಬೇಡ, ಇಲ್ಲಿ ನಲ್ಲಿ ಇದೆಯಲ್ಲ ಆನ್ ಮಾಡ್ಕೊಳೋದು. ಅಲ್ಲಿಂದ ಹೆಂಗೆ ತೊಳ್ಕೊಳ್ಳೋದು, ಹಿಂಗೆ ಬರ್ಬೇಕು. ಮೇಲೆ ಯಾರೋ ಇದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ತುಕ್ಕು ಹಿಡಿತಾ ಇದೆ. ತುಕ್ಕಲ್ಲ ಇದು, ಯಾರು ಮೇಲಿರೋರು ದೇವ ಅಂಕಲ್. ಗೆದ್ಲು ಹಿಡಿತಾ ಇರೋದು. ಗೆದ್ಲು ಇವಾಗ ಗ್ಯಾಪ್ನ ಬಂತು. ಗೆದ್ಲು ಹಿಡಿತಾ ಇದೆ. ಯಾಕೆ ಬ್ರೋ? ನಿಮ್ಮ ಸಬ್ಸ್ಕ್ರೈಬರ್ಸ್ಗೇನು ಹೇಳಲ್ವಾ ನನ್ನ ಕಡೆಯಿಂದ? ಸೊ ಗೈಸ್, ಜೀಶು ಬ್ರೋಗೆ ಗಿಫ್ಟ್ ಮಾಡಿ ಗೈಸ್. ಏನು ಗಿಫ್ಟ್? ಏನೋ ಒಂದು ಗಿಫ್ಟ್ ಮಾಡಿ ಗೈಸ್, ಪಾಪ ಜೀಶು ಬ್ರೋಗೆ. ನನಗೇನು ಬೇಡ, ಪ್ರಜ್ವಲ್ ಬ್ರೋಗೆ ಬೆಳೆಸ್ರಿ ಅಷ್ಟೇ ಸಾಕು ನನಗೆ. ಬ್ರೋ ನೋಡ್ಕೊಂಡೆ. ಮೇಲೆಯಿಂದನೇ ಸೌಂಡ್ ಬರ್ತಾ ಇರೋದು. ಕೇಳಿಲ್ಲಿ? ಹಾಂ, ಹೇಳು ನೀನು. ಮೇಲೆಯಿಂದನೇ ಸೌಂಡ್ ಬರ್ತಾ ಇರೋದು. ಮೇಲೆ ಹೋಗ್ಬಿಟ್ಟು ಏನಿದೆ ಅಂತ ನೋಡೋಣ. ಸ್ವಲ್ಪ ಸೈಲೆಂಟಾಗಿ ಹೋಗೋಣ, ಮಾತು ಕಡಿಮೆ ಮಾಡೋಣ. ಓಕೆನಾ? ಏಕೆ? ಹಾಂ, ಯಾವಾಗ ಸೀಸ್ ಮಾಡಿರೋದು ಅಂತ ಹಾಕೋರಿಲ್ಲಿ. ಬೇಡ, ತೋರ್ಸೋದು ಬೇಡಪ್ಪ. ಇನ್ನೊಂದು, ನಾನು ನಿಮ್ಮ ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಅಲ್ಲಿ
ಏನು OS ನಂಬರ್ ಇದೆಯಲ್ಲ ಹ್ಞೂ ಏನೋ ಒಂಥರ ಬರುತ್ತೆ ಹ್ಞೂ ಅದಿದೆಯಾ ಹ್ಞೂ ಸ್ವಲ್ಪ ಪ್ಲಗ್ ಮಾಡ್ಬಿಡು. ಹ್ಞೂ ನಾನು ಈ ಲೊಕೇಶನಲ್ಲಿ ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. ಏನು? ರಿಸ್ಕ್ ತಗೊಂಡು ನಾನೇ ಮೇಲ್ಗಡೆ ಹೋಗಿ ಮಾಡೋಣ ಅಂತ. ಹಾಂ ಬ್ರೋ ನಿಜ ರಿಸ್ಕ್ ತೊಗೊಂಡ್ರೆ ರಸ್ತಿ ನನಗೆ. ರಿಸ್ಕ್ ಇದ್ರೆ ರಸ್ಕ್ ಬ್ರೋ. ಹೋಗ್ಲಂಗಾರೆ ಗೊತ್ತಾಗಿಲ್ಲ ಏನು ಅಂದರೆ ನಾನೇ ಸೋಲೋ ಮಾಡೋಣ ಅಂತ ಇನ್ನು ಮೇಲ್ಗಡೆ. ನಾವಿದ್ದೀವಲ್ಲ ಬ್ರೋ ಜೊತೆಯಲ್ಲಿ. ನೀವು ಇಲ್ಲಿ ಮಾಡಿ ಬ್ರೋ, ನನ್ನ ಮೇಲೆ ಕವರ್ ಮಾಡ್ತಾ ಇರ್ತೀನಿ. ಪಕ್ಕನಾ? ಏನಾರಂದ್ರೆ ಕರಿತೀನಿ. ಅಲ್ಲ ಈ ಧೈರ್ಯ ಏನಕ್ಕೆ ಅಂತ ಅಂದರೆ ಇವಾಗ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಸೋಲೋ ಹಂಟಿಂಗ್ ಆಗಿರಲಿ ಯಾವುದೇ ಆಗಿರಲಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೋಡೋದ ಈಗಲೂ ಕಷ್ಟಪಟ್ಕೊಂಡೆ ಏನೋ ಒಂದು ಮಾಡೋದ ಮೇಲ್ಗಡೆ ಒಂದು. ಯಾರು ಬ್ರೋ? ಸೌಂಡ್ ಬರ್ತಾ ಇತ್ತು ರಾಜು. ಯಾರಾದ್ರು ನಡ್ಕೊ ಬರ್ತಾ ಇರೋದು? ಯಾರದ್ ನಡ್ಕೊ ಬರ್ತಾ ಇರೋದು? ಯಾರು ಬ್ರೋ ನಡ್ಕೊ ಬರ್ತಾ ಇರೋದು? ಯಾರವ್ರೆ? ಅಲ್ಲಿ ನೋಡಿ ಆಗಲೇ ಸ್ಟಾರ್ಟ್ ಬ್ರೋ. ಒಬ್ಬರೇ ಮಾಡ್ತೀರಾ? ಪಕ್ಕ. ಬ್ರೋ ಏನೇನೋ ಹಾಕ್ಸಿದ್ದೀರಾ ಕ್ಯಾಮ್ರಾಗೆ ಗೋಪ್ರೋಗೆ? ಮೈಕ್ ಬ್ರೋ ಯಾರೋ ಕೊಡಬೇಕಿತ್ತು, ಇಸ್ಕೊಂಡ್ರಾ? ಇಸ್ಕೊಂಡೆ. ಸರಿ, ನೀವು ಹೆಂಗೆ ಎಲ್ಲ ಮೇಲೆ ಹೋಗ್ತೀರಾ? ಮೇಲೆ ಹೋಗ್ತೀನಿ. ಹ್ಞೂ ಹುಷಾರು ಬ್ರೋ. ಫೋನ್ ಹಾಕ್ತೀನಿ ಅಂತೀನಿ. ಕೂಗಿ ಹಂಗೆ. ಕರಿತೀನಿ ಬ್ರೋ ಹುಷಾರು. ಸರಿ ಹುಷಾರು ಬ್ರೋ. ಹ್ಞೂ ಬ್ರೋ, ಹುಷಾರು. ನಡ್ದಾಡ್ತವ್ರು ಯಾರು? ಗೈಸ್ ಇಲ್ಲಿ ಯಾರೋ ನಿಂತಿದ್ರು ಇವಾಗ. ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅನ್ನೋ ನನಗೆ ಫೀಲ್ ಹೊಡಿತು. ಯಾರು ಮಾತಾಡ್ತಾ ಇರೋದು? ಪ್ರಜ್ವಲ್ ಅನ್ಸುತ್ತೆ. ಅಪ್ಪ ಭಯನೇ ಆಗೋಯ್ತು ನನಗೆ. ಇಲ್ಲಿ ನೋಡಿಲಿ ಏನದು? ಪಕ್ಷಿ ಯಾವುದು? ಬಿಡು 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 ಬಿಡು, ಅದಕ್ಕೆ ತೊಂದರೆ ಮಾಡಬೇಡ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಯಾವ ಪಕ್ಷಿ ಅಂದ್ಬಿಟ್ಟು. ಬಿಟ್ಬಿಡು, ಮಲಗಲಿ ಪಾಪ. ನಿದ್ದೆ ಕೆಡಿಸ್ಬಿಟ್ಟಿದೀವಿ ಪುಟ. ಅಯ್ಯೋ ಕಕ್ಕ ಮಾಡ್ಕೊಬಿಟ್ಟೈತೆ ಗೈಸ್ ನೋಡಿ. ಏಯ್ ಬಿಡು ಪಾಪ. ಈ ರೂಮಲ್ಲೇ ಏನೋ ಸೌಂಡು. ಯಾಕೆ ಹಂಗೆ ಹಂಗೆ ಹೋಗೋಕ್ಕಾಗುತ್ತಾ? ಆಗುತ್ತೆ. ನಡಿ ಮತ್ತೆ. ಮರ ನೋಡಿ ಹೆಂಗೆ ಕಾಣಿಸ್ತೈತೆ. ನನಗೆ ಏನು ಅನಿಸ್ತಾ ಇದೆ ಗೊತ್ತಾ? ಈ ಮನೆ ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು ಅಂಕಲ್ಲೇ ಜೊತೆಗೆ ತೊಗೊಂಡು ಟಣ್ 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 ಅಂತ ಹೊಡಿತಿರೋ ಥರ ಫೀಲ್ ಆಗ್ತಾಯಿದೆ ಗೈಸ್. ಆ ಥರ ಸೌಂಡ್ ಬರ್ತಾ ಇದ್ದೆ ಅದಕ್ಕೆ. ಅಂಕಲ್ ಕೆಲಸ ಮಾಡ್ತವ್ರೆ. ಹಾಂ ಅಂಕಲ್ ಕೆಲಸ ಮಾಡ್ತವ್ರ. ಅಂಕಲ್ ಮೇಸ್ತ್ರಿ ಆಗ್ಬಿಟ್ಟವ್ರೆ.
ಹೇಯ್ ಸೇಮ್ ಅಲ್ಲಿಗೆ ಬಂದ್ವಿ ಮತ್ತೆ. ಇಲ್ಲೇ ತಾನೇ ಪ್ರಜ್ವಲ್ ಅವ್ರ ಮೇಲೆ ಹೋಗಿದ್ದು. ಯಾಕಣ ಹಾಂ ಇಲ್ಲಿ ಇಲ್ಲಿ ಎಕ್ಸ್ಪ್ಲೋರೇ ಮಾಡಿಲ್ಲ ನಾವು. ಮತ್ತೆ ಎಂತಕ್ಕೆ ಬಂದೆ ಆಚೆ? ನೀನೇ ತಾನೇ ಹೇಳಿದ್ದು. ಮತ್ತೆ ನೋಡಿ ಗಾಯ್ಸ್, ಉಲ್ಟಾ ಉಲ್ಟಾ ಬರೀ ಉಲ್ಟಾ ಸುತ್ತಾಡತ್ತೆ. ಅಂಕಲ್ ಕಕ್ಕ ಮಾಡ್ಕೊಂಡವ್ರೆ. ಯಾವುದೋ ನಾಯಿ ಕಕ್ಕ ಮಾಡಿದೆ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ಮನೆಯಲ್ಲಿ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಿಚನ್ ಅಂಕಲ್ ಟೈಲ್ಸ್ ಹಾಕ್ತಾರೆ ತಲೆ ಮೇಲೆ ಇವಾಗ. ಏನಾದರೂ ಸಂಭೋಗ ಮಾಡ್ತಾ ಇದಾರೆ ಇಲ್ಲಿ? ಕೂದಲೆಲ್ಲ ಇದೆ. ಅಂಕಲ್ ಫುಲ್ ಜೋಶಲ್ಲವ್ರು ಇವತ್ತು. ಪ್ರಜ್ವಲ್ ಅದು ಎಷ್ಟು ಭಯ ಬೀಳ್ತಾರೋ ಗೊತ್ತಿಲ್ಲ. ಅಷ್ಟೇನಾ? ಒಳಗೆ ಕರೀದ ಥರ ಆಗ್ತಾ ಇರ್ತಾನೆ. ಹಾಂ ನಮಗೆ ಆಟ ಆಡಿಸ್ತವ್ರೆ, ಇಲ್ಲೇ ಆಟ ಆಡಿಸ್ತವ್ರು ನಮಗೆ. ಬೇಡ ಬೇಡ, ಆಟ ಆಡಿಸ್ತವ್ರು ನಮಗೆ ಒಳಗೆ ಕರೆದು ಕರೆದು. ಒಳಗಡೆ ಇದು ನಾನು ನೈಟ್ ಟ್ಯೂಷನ್ ತಗೊಬಿಡ್ತೀನಿ. ಒಂದು ನಿಮಿಷ ಬೇಗ ಆನ್ ಆಗು ಚಿನ್ನ. ನೈಟ್ ಟ್ಯೂಷನ್ನು ಓಕೆ ಆನ್ ಆಯಿತು. ನನಗೆ ಯಾರಾದ್ರು ಅಳ್ತಾ ಇರೋದು? ಯಾರೋ ಏನಾಗೋಯ್ತು? ಯಾರೋ ಬಿದ್ರು. ಏಯ್ ನಂಗೆ ಭಯ ಆಗ್ತಾ ಇದೆ ಬರೋಕ್ಕೆ. ಏಯ್ ಹೋಗ್ಬೇಡ. ಪ್ರಜ್ವಲ್ ಬ್ರೋನಾ? ಏನೋ ಗೊತ್ತಿಲ್ಲ. ಪ್ರಜ್ವಲ್ ಬ್ರೋನ ಬಿದ್ದಿದ್ದು. ನನಗೇನೋ ಪ್ರಜ್ವಲ್ ಬ್ರೋನ ಬಿದ್ರು ಅನಿಸ್ತಾ ಇದೆ. ಬಾ ಪ್ರಜ್ವಲ್ ಬ್ರೋ. ಬ್ರೋ ಪ್ರಜ್ವಲ್ ಬ್ರೋ ಎಲ್ಲಿ ಬಿದ್ದಿದ್ದು? ಗೊತ್ತಿಲ್ಲ. ಪ್ರಜ್ವಲ್ ಬ್ರೋ ಕಾಣಿಸ್ತಾನು ಇಲ್ಲ. ಟಾರ್ಚ್ ಕೊಡಿಲಿ. ನೈಟ್ ವಿಷನಲ್ಲಿ ಕಾಣಿಸ್ತಾನೆ ಇಲ್ಲ. ಪ್ರಜ್ವಲ್ ಬ್ರೋ ಬಿದ್ರು ತಾನೇ ಯಾರೋ? ಹಾಂ ಕಾಣಿಸ್ತಾ ನಿನಗೆ? ಕಾಣಿಸ್ತೀನಿ. ಹಾಂ ಯಾರೋ ಹೋದಂಗಾಯ್ತು. ನಿನಗೆ ಕ್ಯಾಪ್ಚರ್ ಆಯ್ತಾ? ಇರಬೇಕು, ಏನೋ ಕಾಣಿಸ್ತು. ನನಗೆ ಕಣ್ಣಾರೆ ಕಾಣಿಸ್ತು. ನನಗೂ ಕಣ್ಣಾರೆ ಕಾಣಿಸ್ತು. ನನ್ನ ಪ್ರಜ್ವಲ್ ಬ್ರೋನ ಬಿದ್ರು ಅನಿಸ್ತು. ಅವ್ರ ಮಾತು ಕೂಡ ಆಡ್ತಾ ಇಲ್ಲ. ಒಳಗೆ ಏನಾದರೂ ಹೋದ್ರ? ಬ್ರೋ ಮೇ ಬಿ ಅವ್ರ ಮೇಲೆ ಇದ್ದಾರೆ. ಆದ್ರೆ ಬಿದ್ದಿತ್ತು ಯಾರು ಕೆಳಗೆ ಗೊತ್ತಿಲ್ಲ. ಗೈಸ್ ದೇವರನ್ನ ಹೇಳ್ತೀನಿ, ಏನೋ ಬಿತ್ತು ಮೇಲಿಂದ. ಮೇ ಬಿ ಅಂಕಲ್ ನಮಗೆ ಆಟ ಆಡಿಸ್ತಾ ಇರ್ಬೋದು ಅಂತ ನಂಗೆ ಫೀಲ್ ಆಗ್ತಾ ಇದೆ ಇವಾಗ. ಇವಾಗ ನಾವು ಪ್ರಜ್ವಲ್ ಬ್ರೋನ ಆದಷ್ಟು ಬೇಗ ಹುಡುಕ್ಬೇಕು. ಯಾಕೆ ನಡಿ
ನಡಿ ನಡಿ ನಡಿ ನಡಿ ನೈಟ್ ವಿಷನ್ ಆಫ್ ಮಾಡ್ಕೊ. ನಂಗೆ ನೈಟ್ ವಿಷನ್ ಬೇಕು. ಅವ್ರು ಅಲ್ಲಿಂದನೇ ನನಗೇನೋ ಅದು ನೈಟ್ ವಿಷನ್ ನಂಗೆ ಫೀಲ್ ಆಯಿತು. ಅವ್ರು ಬರ್ತಾ ಇದ್ದಾರೆ, ಹತ್ರದಲ್ಲಿದ್ದಾರೆ ಅಂತ ಫೀಲ್ ಆಯ್ತು ನನಗೆ. ಅದಕ್ಕೆ ನಾನು ನೈಟ್ ವಿಷನ್ ಇಟ್ಟಿದ್ದು. ಬ್ರೋ ಅಲ್ಲಿಲ್ಲ ಬಾ, ಫಸ್ಟ್ ಫ್ಲೋರ್ ಅದು. ಅವ್ರ ಮೇಲೆ ಹೋಗಿದ್ದು. ಪ್ರಜ್ವಲ್ ಬ್ರೋ, ಅದು ಬರೀ ನೋಡಿ ಹೆಂಗ್ ಬರ್ದವ್ರೆ. ಡು ನಾಟ್ ಎಂಟರ್. ಪ್ರಜ್ವಲ್ ಬ್ರೋ, ಅವ್ರ ಮಾತು ಕೂಡ ಆಡ್ತಾ ಇಲ್ಲ. ಪ್ರಜ್ವಲ್ ಬ್ರೋ, ಯಪ್ಪ ಭಯ ಆಯ್ತು. ನನ್ಗೆ ಭಯ ಆಗ್ತಾಯಿದೆ ಒಂಥರ. ಮುಂದೆ ಬನ್ನಿ. ನಡೀಲಿಲ್ಲ. ಮೇ ಬಿ ಮೇಲೆ ಇರ್ಬೋದಾ? ಪ್ರಜ್ವಲ್ ಬ್ರೋ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟು ಬೇಗ ಎಂಡ್ ಆಗ್ತಾಯಿದಿಲ್ಲಪ್ಪ ಅಂತ ಕನ್ಫ್ಯೂಸಲ್ಲಿ ಇರಬಹುದು. ಆದರೆ ಈ ವಿಡಿಯೋ ಬಂದ್ಬಿಟ್ಟು ಬಿಗಿನಿಂಗ್, ಕನ್ಕ್ಲೂಷನ್ ವಿಡಿಯೋ ಬಂದ್ಬಿಟ್ಟು ರೈಡಿಂಗ್ ಕ್ಯಾಪ್ಚರ್ ಅಂದರೆ ಪ್ರಜ್ವಲ್ ಬ್ರೋ ವಿಡಿಯೋ ಅವ್ರ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ರೈಡಿಂಗ್ ಕ್ಯಾಪ್ಚರ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಪ್ರಜ್ವಲ್ ಬ್ರೋ ನಮಗೆ ಸಿಕ್ಕಿದ್ರೋ ಅಥವಾ ಏನಾಯಿತು ಅನ್ನೋದನ್ನೆಲ್ಲ ಅಲ್ಲೇ ನೋಡ್ಬೋದು. ಎಕ್ಸಾಕ್ಟಾಗಿ ಇವಾಗ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಆ ಟೈಮಲ್ಲಿ ಅಲ್ಲೂ ಕೂಡ ಅಪ್ಲೋಡ್ ಆಗಿದೆ. ಗೋ ಆ್ಯಂಡ್ ಚೆಕ್ ಗೈಸ್. ಆಮೇಲೆ ಗೊತ್ತಲ್ಲ ಸಪೋರ್ಟ್ ಮಾಡೋದು ಹೇಗೆ ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ ಹಾಫೀಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಧನ್ಯವಾದ.